ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ತುಂಬ ಲಾಂಗ್ ಟೈಮ್ ಆಗಿತ್ತು ಟೆಂಪಲ್ಗೆ ಹೋಗಿ. ಸೊ ಹೋಗೋಣ ಅಂತ ಹೊರಟ್ವಿ ತಿರುಪತಿಗೆ. ದೊಡ್ಡ ತಿರುಪತಿ ಅಲ್ಲ, ಚಿಕ್ಕ ತಿರುಪತಿ ಅಂದರೆ ನಮ್ಮ ಅರಸೀಕೆರೆಯಲ್ಲಿರೋ ಒಂದು ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಹೊರಟ್ವಿ. ಅವತ್ತು ಜಾತ್ರೆ ಇತ್ತು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಒಂಥರ ಚೆನ್ನಾಗಿತ್ತು ಟೆಂಪಲ್ ರೌಂಡ್ಸ್ ಹೋಗ್ಬೇಕಾದ್ರೆ. ಟ್ರೈನಲ್ಲಿ ಹೋಗಿ ಅಲ್ಲಿಂದ ಬಸ್ನ ಪಿಕಪ್ ಮಾಡಿಬಿಟ್ಟು ಆ ರಶಲ್ಲಿ ಆ ಟೆಂಪಲ್ಗೆ ಹೋಗೋ ಮಜಾನೇ ಬೇರೆ ಇತ್ತು. ಬೆಟ್ಟ ಹತ್ತಬೇಕು, ಬಟ್ ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಈ ಟೆಂಪಲ್ಗೆ. ಸೊ ಹೇಗಿರುತ್ತೆ ಏನೋ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೊರಟ್ವಿ. ಸೊ ಟೆಂಪಲ್ ಹತ್ರ ಹೋದ್ವಿ. ಟೆಂಪಲಲ್ಲಿ ಆಲ್ರೆಡಿ ಮಾರ್ನಿಂಗ್ ಕೆಳಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಾವೇನು ಮಾಡಿದ್ವಿ, ಬರ್ತಾ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ಯಾಮಿಲಿ ಅಂತ ಆಲ್ರೆಡಿ ಎಲ್ಲ ಹೋಗಿದ್ರು. ಸೊ ಕಾಲ್ ಮಾಡಿ ರಿಟರ್ನ್ ಬರ್ಬೇಕಾದ್ರೆ ಸಿಗ್ತೀನಿ ಅಂತ ಅಂದರು. ಓಕೆ, ನಾವು ಹೋಗ್ಬೇಕಾದ್ರೆ ಅವರು ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ನಮ್ಮ ಪಾಡಿಗೆ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಅಲ್ಲಿರೋರೆಲ್ಲ ಒಂದು 100, 200, 500 ಸ್ಟೆಪ್ಸ್ ಇದೆ ಅಂತ ಹೇಳಿದರು. ಬಟ್ ಹೇಳಬೇಕು ಅಂದರೆ ಸ್ಟಿಲ್ ಅಲ್ಲಿ 1200 ಸ್ಟೆಪ್ಸ್ ಇದೆ. ಹತ್ಲಿಕ್ಕೆ ಮಾತ್ರ ಹಪ್ಪಲ್ಲ. ಸೊ ತುಂಬಾ ಕಷ್ಟ ಅನ್ನಿಸ್ತು ಫಸ್ಟ್ ಟೈಮ್ ಹತ್ತಿದ್ರಿಂದ. ಎಕ್ಸ್ಪೀರಿಯೆನ್ಸ್ ಇದ್ದಿದ್ರೆ ಓಕೆ, ಏನೂ ಆಗ್ತಾ ಇರಲಿಲ್ಲ. ಒಂಥರ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯೆನ್ಸ್. ಸೊ ಅಲ್ಲಿಂದ ನಾವು ಹೋಗ್ಬೇಕಾದ್ರೆ ಮಿಡಲಲ್ಲಿ ಒಂದು ನಾಗದೇವತೆ ಕಾಣಿಸುತ್ತೆ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಸ್ಟೆಪ್ಸ್ ಹತ್ತಿದ್ವಿ. ಬಿಸಿಲು ಬೇರೆ. ಸೊ ಎಲ್ಲರೂ ಹೇಳ್ತಾ ಇದ್ರು, ನೀವು ಹತ್ತೋದು ಹೇಗೆ ಹತ್ತುತ್ತೀರೋ ಏನೋ ಬಿಸಿಲು ಟೈಮಲ್ಲಿ ಅಂತ. ಏನೋ ಹತ್ತಬೇಕು ಅಂತ ಅಂದ್ಕೊಂಡ್ಮೇಲೆ ಹತ್ತುತ್ತೀವಿ. ಸೊ ಫೈನಲಿ ನಾವೆಲ್ಲ ಹತ್ಕೊತ ಬಂದ್ವಿ. ಬಟ್ ಏನು ಅಂತ ಅಂದರೆ ನಮಗೆ ಅಲ್ಲಿ ಸ್ಪೇಸ್ ಮಾತ್ರ ತುಂಬ ಚಿಕ್ಕ ಇರುತ್ತೆ. ಜನ ಜಾಸ್ತಿ ಇರೋದ್ರಿಂದ ಇಕ್ಕಟ್ಟಲ್ಲಿ ಹತ್ತೋ ಥರ ಫೀಲ್ ಆಗ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತೆ ಆನ್ ದಿ ವೇ ಹೋಗ್ತಾ. ಸೊ ಅದಾದಮೇಲೆ ಫೈನಲಿ ಮೇಲ್ಗಡೆ ಬಂದ್ವಿ. ಮೇಲ್ಗಡೆ ಬಂದ ಮೇಲೆ ಇಡೀ ಅರಸೀಕೆರೆನೇ ಕಾಣಿಸ್ತಾ ಇತ್ತು, ಹೇಗಿದೆ ಏನು ಅಂತ. ಒಂಥರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಎಲ್ಲೋ ನಾವು ಫುಲ್ಲು ಟಾಪಲ್ಲಿ ಬೆಟ್ಟದ ಮೇಲೆ ಇರೋದು, ಕೆಳಗಡೆ ಎಲ್ಲ ನೇಚರು ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಸ್ವಲ್ಪ ಫೋಟೋಸು ಅದು ವೀಡಿಯೋಸ್ ಎಲ್ಲ ತೆಕ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಸ್ವಲ್ಪ ಕ್ಯೂವಲ್ಲಿ ನಿಂತ್ಕೋಬೇಕಿತ್ತು ಟೆಂಪಲ್ ಹತ್ರ. ಅದು ಮಾತ್ರ ತುಂಬಾ ರಿಸ್ಕಿ ಅನ್ನಿಸ್ತು ಮಾತ್ರ. ಈಗ ಹೇಗೆ ಅಂದರೆ ನಮ್ಮ ದೇವಿರಮ್ಮ ಬೆಟ್ಟದಲ್ಲಿ ಹತ್ತೋ ಥರ ಫೀಲ್ ಅನ್ನಿಸ್ತಾ ಇತ್ತು ನನಗೆ. ಬಟ್ ಇಲ್ಲದ ಸ್ಟೆಪ್ಸ್ ಇದೆ, ಅಲ್ಲಿ ಯಾವುದೂ ಇರಲ್ಲ. ಬೆಟ್ಟ ಹತ್ತಬೇಕಾದ್ರೆ ಏನೋ ಅನ್ನಿಸ್ತಿತ್ತು. ಅದಕ್ಕಿಂತ ಟೆಂಪಲ್ ಒಳಗೆ ಹೋಗಬೇಕಾದ್ರೆ ಕ್ಯೂ ಇತ್ತಲ್ಲ, ಅದು ಮಾತ್ರ ತುಂಬಾ ಡಿಫಿಕಲ್ಟ್ ಆಗಿತ್ತು. ಅದಾದಮೇಲೆ ಟೆಂಪಲ್ ಒಳಗೆಲ್ಲ ಹೋದ್ವಿ. ದೇವರಿಂದೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂತಿದ್ರು. ಬಟ್ ನಾವು ಬಿಡಬೇಕಲ್ಲ, ಸ್ವಲ್ಪ ಗ್ಯಾಪಲ್ಲಿ ಒಂಚೂರು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಿಮಗೆ ಅದನ್ನು ತೋರಿಸ್ತೀನಿ. ದೇವರು ಸೇಮ್ ದೊಡ್ಡ ತಿರುಪತಿಲಿ ಹೇಗಿದೆ ಅದೇ ಥರನೂ ಇಲ್ಲೂ ಇದೆ. ನೀವು ನೋಡ್ತಿರ್ಬೋದು. ಸ್ವಲ್ಪ ಶಾರ್ಟಾಗಿ ಮಾಡಿ ತೆಗ್ದುಬಿಟ್ಟೆ, ಎಲ್ಲಿ ಫೋನ್ ಕಿತ್ಕೋತಾರೋ ಅನ್ನೋ ಭಯದಲ್ಲಿ. ಸೊ ಟೆಂಪಲ್ ರೌಂಡ್ಸ್ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ನೇಚರು, ಆ ಗಾಳಿ ಮಳೆ ಬೇರೆ ಬರೋಂಗಾಗಿತ್ತು. ಒಂಥರ ಬೇಗ ಹತ್ಬಿಟ್ಟು ಬೇಗ ಇಳ್ದಂಗಾಯಿತು. ಇಳಿಬೇಕಾದ್ರೆ ಮಾತ್ರ ತುಂಬ ಕಷ್ಟ ಆಯಿತು. ಹತ್ತೋದ್ಕಿಂತ ಇಳಿಯೋದು ತುಂಬ ಕಷ್ಟ ಆಯಿತು. ಹೇಗೋ ಕೆಳಗೆ ಇಳ್ಕೊಂಡು ಬಂದ್ವಿ ನಾವು. ಬರ್ತಾ ದೇವಸ್ಥಾನ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸೀದಾ ಹೋಗಿದ ತಕ್ಷಣ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಕೆಳಗಡೆ ಎಲ್ಲ ಜಾತ್ರೆ ಅಂದಮೇಲೆ ಒಂಥರ ಈ ಕಡೆ ಡಾಲ್ಗಳು, ಬ್ಯಾಂಗಲ್ಸು ಅದು ಇದು ಎಲ್ಲ ಇದ್ವು. ಸೊ ಹಂಗೆ ಎಲ್ಲ ನೋಡಿಕೊಂಡು ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರೊಳಗೆ ನಮಗೆ ಒಂದು ವೆಂಕಟೇಶ್ವರಪುರದ ಅಂದರೆ ಅಲ್ಲಿ ನಡೆದಿರೋದು ಹೇಗೆ ಅಂದರೆ ವೆಂಕಟೇಶ್ವರಿಗೆ ಮದುವೆ ಯಾವ ಥರ ಆಯಿತು ಏನು, ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ಇತ್ತು. ಸೊ ಹೋಗೋಣ ಅಂತ ಅಂದ್ಬಿಟ್ಟು ಅದ್ರೊಳಗೆ ಒಂದ್ಸಲ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಒಳಗಡೆ ಮಾತ್ರ ಎಲ್ಲಿ ದೇವಲೋಕಕ್ಕೆ ಒಳಗಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ನಮಗಂತೂ. ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದರು ಯಾವ್ಯಾವ ದೇವರು ಹೇಗೆ ಎಲ್ಲಾದರೂ ಫುಲ್ಲು ಡೀಟೇಲ್ಸ್ ಅಲ್ಲಿತ್ತು ನಮಗೆ. ಮತ್ತು ಅಲ್ಲಿ ಒಳಗೆಲ್ಲ ಒಂಥರ ಸಿಕ್ಕಾಪಟ್ಟೆ ಎಲ್ಲಿಗೋ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಮಗೆ. ಇವಾಗ ಇಲ್ಲಿ ನೋಡ್ತಿರ್ಬೋದು ನೋಡಿ, ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಹೇಗಾಯಿತು ಹೇಗೆ ಅದ್ರ ಬಗ್ಗೆಲ್ಲ ಫುಲ್ ಡೀಟೇಲ್ಸ್ ಕೊಟ್ಟಿದ್ರು. ಸೊ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಟೆಂಪಲ್ಗೆ ಹೋಗಿರಲಿಲ್ವಲ್ಲ, ಸೊ ಲೇಟ್ ಆಗುತ್ತೆ ಅಂದ್ಕೊಂಡು ಬೇಗ ನೋಡ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ. ಬಂದಾದಮೇಲೆ ತೇರ್ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಟೆಂಪಲ್ ಒಳಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಊರ ಕಡೆನ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಥ್ಯಾಂಕ್ ಯು.